ಇವತ್ತಿನ ವಿಡಿಯೋದಲ್ಲಿ ಜಾಬ್ ಹೆಸರಲ್ಲಿ ಯಾವ್ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಈ ಟ್ರಾಫಿಕ್ ನಲ್ಲಿ ಆಫೀಸ್ ತಲುಪಿದ್ರೆ ಆ ಬಿಲ್ಡಿಂಗ್ ನಲ್ಲಿ ಬೇರೆ ಬೇರೆ ಕಂಪ್ನಿಯವರೆಲ್ಲ ಇರ್ತಾರೆ. ಎಲ್ಲರೂ ಕೂಡ ಒಂದೇ ಲಿಫ್ಟ್ ಅಲ್ಲಿ ಹೋಗಿ ಅವ್ರವ್ರ ಆಫೀಸ್ ನ ತಲುಪಬೇಕು. ಸಾಕಾಗೋಗುತ್ತೆ ತಲುಪೋ ಅಷ್ಟೊತ್ತಿಗೆ ಆಫೀಸು. ಹೇಗೋ ಆಫೀಸ್ ಕ್ಯಾಂಟೀನ್ ತಲುಪಾಯ್ತು, ಒಂದು ಪೂರಿ ಹಾಕೊಂಡು ಮಿಲ್ಕ್ ಜೊತೆಗೆ ಹೇಗೆ ಜಾಬ್ ಹೆಸರಲ್ಲಿ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ನಕಲಿ ಜಾಬ್ ಆಫರ್ ಗಳನ್ನ ಕಳಿಸ್ಬಿಟ್ಟು ನೀವು ಇಷ್ಟು ಪೇ ಮಾಡಬೇಕು, ಅದನ್ನ ನೀವು ಕಂಪ್ನಿ ಜಾಯ್ನ್ ಆದ್ಮೇಲೆ ನಿಮ್ಗೆ ಮತ್ತೆ ಪೇ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾರೆ. ಈ ರೀತಿಯಾಗಿ ಯಾವುದೇ ಕಂಪ್ನಿ ಕೂಡ ಹೇಳೋದಿಲ್ಲ. ಆದಷ್ಟು ಯಾವುದೇ ಕಂಪ್ನಿಗೆ ಜಾಯ್ನ್ ಆಗಬೇಕಿದ್ರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಕೊಡೋದನ್ನ ಅವಾಯ್ಡ್ ಮಾಡಿ. ಅದು ಕಂಪ್ನಿಗೆ ಬೆನಿಫಿಟ್ ಆಗುತ್ತೆ, ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಆಗೋದಿಲ್ಲ. ಯಾವ ರೀತಿ ಕಂಪ್ನಿ ಅವರಿಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ 2 years ಅಗ್ರಿಮೆಂಟ್ ಮಾಡಿಸ್ಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡಿರ್ತಾರೆ. ನಿಮ್ಗೆ ಯಾವ್ದಾದ್ರು ಒಳ್ಳೆ ಆಫರ್ ಬಂತು 2 ವರ್ಷದ ಮಧ್ಯದಲ್ಲಿ, ಆಗ ಅವರು ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡೋದಿಲ್ಲ. ಇವಾಗ ಈ ತರದೊಂದು ವಿಡಿಯೋ ನೋಡೇ ಇರ್ತೀರಾ. ಮನೆಯಿಂದ ಕೆಲಸ 1 hour ಅಲ್ಲಿ ಅಷ್ಟು ದುಡಿಬಹುದು, ಇಷ್ಟು ದುಡಿಬಹುದು, 10th ಪಾಸ್ ಆಗಿದ್ರೆ ಸಾಕು, ಇದು ಗೌರ್ಮೆಂಟ್ ಸರ್ಟಿಫೈಡ್ ಕೂಡ ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಅವ್ರ ನಂಬರ್ ಕೂಡ ಕೊಟ್ಟಿರ್ತಾರೆ. ನೀವೇ ಯೋಚನೆ ಮಾಡಿ, ಯಾವ ಕಂಪ್ನಿ ತಾನೇ ಅವ್ರ ಕಂಪ್ನಿ ನಂಬರ್ನ ಕೊಡ್ತಾರೆ. ಮತ್ತೆ 1 hour ಅಲ್ಲಿ ಅಷ್ಟು ದುಡಿಯೋದಾಗಿದ್ರೆ ಇಷ್ಟೊಂದೆಲ್ಲ ಖರ್ಚು ಮಾಡಿ ಡಿಗ್ರಿ ಮಾಡೋ ಅವಶ್ಯಕತೆ ಇರ್ತಿತ್ತಾ? ಇವ್ರಿಗೆಲ್ಲ ಟಾರ್ಗೆಟ್ ಮನೆಯಲ್ಲಿ ಹುಡುಗಿರು ಇರ್ತಾರೆ, ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ, ಮದುವೆ ಆಗಿರುತ್ತೆ, ಮನೆಯಿಂದ ಕೆಲಸ ಮಾಡಬೇಕು ಅನ್ಕೊಂಡಿರ್ತಾರೆ. ಅವ್ರಗಳೇ ಇವ್ರ ಟಾರ್ಗೆಟ್. ಆದಷ್ಟು ಹುಷಾರಾಗಿರಿ. ಇನ್ನು ಜಾಬ್ ವಿಷಯಕ್ಕೆ ಬರೋದಾದ್ರೆ ಸ್ಯಾಮ್ಸಂಗ್ ಅಲ್ಲಿ ಫರ್ಮ್ವೇರ್ ಇಂಜಿನಿಯರ್ ಪೋಸ್ಟಿಗೆ ಹೈರಿಂಗ್ ಆಗ್ತಾ ಇದೆ. 4 to 10 LPI ಪ್ಯಾಕೇಜ್ ಇರೋದು, ಬ್ಯಾಂಗ್ಳೂರ್ ಲೊಕೇಶನ್. ಹೇಗೆ ಅಪ್ಲೈ ಮಾಡೋದು ಅಂದ್ರೆ ನನ್ನ ಬಯೋನಲ್ಲಿ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲ್ನ ಜಾಯ್ನ್ ಆದ್ರೆ ನಿಮಗೆ ಎಲ್ಲಾ ಜಾಬ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಒಳ್ಳೇದಾಗ್ಲಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ.